ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಾಸು ಅಪ್ಪು ಒಂದ್ಸಲ ಹೊಡಿತೀವಿ ಕಪ್ಪು. ಇವತ್ತಿನ ಮ್ಯಾಚ್ ನಿಮ್ಗೆ ಇಷ್ಟ ಆಯ್ತಾ? ಪರವಾಗಿಲ್ಲ, ಬಟ್ ಫಸ್ಟೇ ದಿನ ಡಿಕೆನ್ ಕಳ್ಸಿದ್ರೆ ಸ್ವಲ್ಪ ಆಡ್ಬೋದಿತ್ತು ಅನ್ಸುತ್ತೆ. ಮ್ಯಾಚ್ ನೋಡಿ ಯಾರು ಬ್ಯಾಟಿಂಗ್ ಆಡ್ತಾರೆ ಅಂತ ಅನ್ಕೊಂಡು ಬಂದಿದ್ರಿ ನೀವು? ಕೊಹ್ಲಿ ಆಡಿಲ್ಲ ಇವತ್ತು. ಆಮೇಲೆ ಗ್ರೀನ್ ಆಡ್ತಾ ಇಲ್ಲ. ಲಾಸ್ಟ್ ಪಂಜಾಬ್ಗೂ ಬಂದಿದೆ, RCB ವರ್ಸಸ್ ಪಂಜಾಬ್, ಅದನ್ನು ಆಡಿಲ್ಲ. ಬೇಜಾರಾಯ್ತಾ? ಏನ್ ಹೇಳಕ್ ಇಷ್ಟಪಡ್ತೀರಾ? ನೆಕ್ಸ್ಟ್ ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇನಾ? ಇಲ್ಲ, ನಮ್ದು. ನಮ್ದೇನಾ ಈ ಸಲ ಕಪ್? ಪಕ್ಕ. ಮಾತಾಡಿದ್ರು ಏನನ್ಸ? MI ಫ್ಯಾನ್ ಏನು? ರೋಹಿತ್ ಶರ್ಮಂಗೆ ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದು. ಪ್ರತಿ ಸಲ ಹೇಳ್ತಾ ಇದ್ದಾರೆ ಗೆಲ್ಲಲ್ಲ ಅಂತ. ಗೆಲ್ತೀವಿ. ಒನ್ ಮ್ಯಾಚ್ ಸೋತ್ರಿ ಟೂರ್ನಮೆಂಟ್ ಸೋಲ್ತೀವಾ? ಗೆಲ್ತೀವಿ. ಆಲ್ರೆಡಿ 3 ಮ್ಯಾಚ್ ಸೋತಾಯ್ತಲ್ವಾ? ಇನ್ನೂ 14 ಮ್ಯಾಚ್ ಇದೆ, ನೋಡ್ತೀವಿ, ಗೆಲ್ತೀವಿ. 600 ಸಲ ಸೋತ್ರೂ RCBನೇ. ಇವತ್ತು ಸ್ವಲ್ಪ ಜಸ್ಟ್ ಇದಾಯ್ತು, ಟಾಪ್ ಆರ್ಡರ್ KGF ಪರ್ಫಾರ್ಮ್ ಮಾಡಿದ್ರೆ ಆಗೋಕ್ಕಿತ್ತು, ಪರವಾಗಿಲ್ಲ. ನೆಕ್ಸ್ಟ್ ಮ್ಯಾಚ್ ಮಿಸ್ಟೇಕ್ ಅಂತ ಯಾವ ಪ್ಲೇಯರ್ನ ಬ್ಲೇಮ್ ಮಾಡೋದಕ್ಕಾಗಲ್ಲ, ಆದರೆ ಮಿಸ್ಟೇಕಲ್ಲಿ ಅಂದರೆ ಸ್ವಲ್ಪ ಟಾಪ್ ಆರ್ಡರ್ ಸ್ವಲ್ಪ ಏನಾದರೂ ಒಂದು ಪವರ್ ಪ್ಲೇಯಲ್ಲಿ ಒಂದು 70 ಅಥವಾ 60 ಸ್ಕೋರ್ ಮಾಡಿದರೆ ವಿದೌಟ್ 1 ವಿಕೆಟು 2 ವಿಕೆಟ್ ಲಾಸ್ ಆಗಿ ಫಸ್ಟ್ಲಿ 4 ವಿಕೆಟ್ ಹೋಗಿದ್ದು ಸ್ವಲ್ಪ ಕ್ಯಾಮ್ರನ್ ಗ್ರೀನ್, ವಿರಾಟ್ ಕೊಹ್ಲಿ ಸ್ವಲ್ಪ ಇದಾಯಿತು. RCB ಸೋಳುತ್ತೋ ಗೆಲ್ಲುತ್ತೋ ಯಾವಾಗಲೂ RCB ನಮ್ಮವರೇ. RCB ಫಾರೆವರ್. RCB ವಿ ಆರ್ ಸಪೋರ್ಟರ್ಸ್ ಆಫ್ RCB. ಮ್ಯಾನೇಜ್ಮೆಂಟ್ ಅಂತಿಲ್ಲ, ಎಲ್ಲರೂ ಮ್ಯಾನೇಜ್ಮೆಂಟ್ನ ಬ್ಲೇಮ್ ಮಾಡ್ತಾರೆ, ಒಳ್ಳೆ ಪ್ಲೇಯರ್ ತೆಗ್ದಿಲ್ಲ ಇದಂತ. ಅದು ಪ್ಲೇಯರ್ ಮೇಲೆ ಹೋಗ್ತದೆ. ಇವಾಗ ಮೊನ್ನೆ ಮಯಾಂಕ್ ಯಾದವ್ 20 ಲಕ್ಷ ಕೊಟ್ಟು ಅವನು ಹೆಂಗೆ ಪರ್ಫಾರ್ಮ್ ಮಾಡ್ತಾನೆ, ಅದಕ್ಕೆ ಪ್ಲೇಯರ್ ಮೇಲೆ ಡಿಪೆಂಡ್. ಮ್ಯಾನೇಜ್ಮೆಂಟ್ ಬೇಕಾದ್ರೆ ಅವನ ಎಷ್ಟೋ ಕೋಟಿಗೆ ತೆಗೆದ್ರು ಪ್ಲೇಯರ್ ಮೇಲೆ ಡಿಪೆಂಡ್, ಅದು ಅವನ ಆಟ. ಸೊ ಮ್ಯಾನೇಜ್ಮೆಂಟ್ ಬ್ಲೇಮ್ ಮಾಡೋದಕ್ಕಾಗಲ್ಲ, ಗೆಲ್ತೀವಿ. ಈ ಸಲ ಕಪ್ ನಮ್ದಲ್ಲ, ನಮ್ದು. ಓಕೆ, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.